ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಾಳೆ ಅಕ್ಟೋಬರ್ 4 ನವರಾತ್ರಿ 2ನೇ ದಿನ ಹಬ್ಬವಾದ ಬ್ರಹ್ಮಚಾರಿಣಿ ದೇವಿಯ ಪೂಜೆ. ಬ್ರಹ್ಮಚಾರಿಣಿ ದೇವಿಯ ಮಂತ್ರ, ಪೂಜೆ ವಿಧಾನ ಮತ್ತು ಮಹತ್ವದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಹೆಸರೇ ಸೂಚಿಸುವಂತೆ ತಾಯಿ ಬ್ರಹ್ಮಚಾರಿಣಿ ಎಂದರೆ ದೃಢತೆ ಮತ್ತು ನಡವಳಿಕೆಯ ದೇವತೆ. ತಾಯಿ ಒಂದು ಕೈಯಲ್ಲಿ ಜಪಮಾಲೆಯನ್ನು ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೆ ನೀವು ತಾಯಿಯ ಈ ರೂಪವನ್ನು ಪೂಜಿಸಬೇಕಾಗುತ್ತದೆ. ತಾಯಿಯ ಈ ರೂಪವನ್ನು ಪೂಜಿಸುವುದರಿಂದ ಸಂಯಮ, ಪರಿತ್ಯಾಗ ಮತ್ತು ನಿರ್ಲಿಪ್ತತೆಯೊಂದಿಗೆ ವ್ಯಕ್ತಿಯಲ್ಲಿ ಸದ್ಗುಣ ಭಾವನೆಗಳು ಸಹ ಬೆಳೆಯುತ್ತದೆ. ತಾಯಿಗೆ ಸಕ್ಕರೆ ಮತ್ತು ಸಕ್ಕರೆ ಮಿಠಾಯಿ ಕೂಡ ಇಷ್ಟ ಆಗುತ್ತದೆ. ಹಾಗಾಗಿ ಸಕ್ಕರೆಯಿಂದ ಮಾಡಿದ ಮಿಠಾಯಿ ಪದಾರ್ಥಗಳನ್ನು ನೈವೇದ್ಯ ರೂಪದಲ್ಲಿ ಅಂದರೆ ಪ್ರಸಾದ ರೂಪದಲ್ಲಿ ಮಾಡಿ ಪೂಜೆ ಮಾಡುವುದರಿಂದ ತುಂಬಾ ಸಂತೋಷಗೊಳ್ಳುತ್ತಾಳೆ. ಬ್ರಹ್ಮಚಾರಿಣಿ ದೇವಿಗೆ ಹಸಿರು ಬಣ್ಣ ಅಂದರೆ ಇಷ್ಟ. ಹಾಗಾಗಿ ಹಸಿರು ಬಣ್ಣದ ಸೀರೆ ಉಟ್ಟು ಪೂಜಿಸುವುದರಿಂದ ತುಂಬಾ ಒಳ್ಳೆಯದಾಗುತ್ತದೆ. ತಾಯಿಗೆ ಅಂದರೆ ಬ್ರಹ್ಮಚಾರಿಣಿ ತಾಯಿ ದೇವಿಗೆ ಹಳದಿ ಬಣ್ಣದ ಹೂವು ಅಂದರೆ ಇಷ್ಟ. ಹಾಗಾಗಿ ಹಳದಿ ಬಣ್ಣದ ಹೂವನ್ನು ಏರಿಸಿ ನಿಮ್ಮ ಇಷ್ಟಾರ್ಥಿಗಳನ್ನು ಸಿದ್ಧಿಪಡಿಸಿಕೊಳ್ಳಿ ಹಾಗೂ ದೇವಿಯ ಆಶೀರ್ವಾದ ಅನುಗ್ರಹವನ್ನು ಪಡೆದುಕೊಳ್ಳೋಣ. ಹಳದಿ ಬಣ್ಣದ ಹೂವು ಎಂದರೆ ಸೇವಂತಿಗೆ ಆಗಿರಬಹುದು, ಹಳದಿ ಬಣ್ಣದ ದಾಸವಾಳವಾಗಿರಬಹುದು, ಹಳದಿ ಬಣ್ಣದ ಗುಲಾಬಿ ಹೂವು ಕೂಡ ಆಗಿರಬಹುದು. ತಾಯಿ ದೇವಿ ಬ್ರಹ್ಮಚಾರಿಣಿ ದೇವಿ ಪೂಜಾ ಮಂತ್ರ: ಓಂ ದೇವಿ ಬ್ರಹ್ಮಚಾರಿಣಿ ನಮಃ. ದಿವಾಕರ ಪದ್ಮಂ ಅಕ್ಷಮಾಲ ಕಮಂಡಲಂ ದೇವಿ ಪ್ರಸಾದಾತು ಮಾಯಿ ಬ್ರಹ್ಮಚಾರಿಣೀನು ಉತ್ತಮ್. ಮತ್ತೊಂದು ಮಂತ್ರ: ಬ್ರಹ್ಮಚಾರಿಣಿ ಜ್ಞಾನ ವಂದೇ ವಂಚಿತ ಲಾಭಾಯ ಚಂದ್ರಾದ ಕೃತ ಶೇಖರಂ ಜಪಮಾಲ ಕಮಂಡಲು ಧಾರ ಬ್ರಹ್ಮಚಾರಿಣಿ ಶುಭಂ. ಈ ಮಂತ್ರವನ್ನು ಪಠಿಸೋಣ. ಮಾಹಿತಿಯು ನವರಾತ್ರಿ 2ನೇ ದಿನವಾದ ಬ್ರಹ್ಮಚಾರಿಣಿ ದೇವಿಯ ಪೂಜಾ ಮಾಹಿತಿ. ಈ ಪೂಜಾ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.